ಕಾರ್ಯಕ್ರಮವನ್ನು ಯಕ್ಷಗಾನದಿಂದ ಮಾಡೋಣ ಒಂದು ಸಾಂಕೇತಿಕವಾಗಿ ಒಳ್ಳೆಯ ದಿನ ಅನ್ನೋ ಕಾರಣಕ್ಕಾಗಿ ಒಂದು ಕಾರಣ. ಇನ್ನೊಂದು ನಮ್ಮ ಸಂಸ್ಥಾಪಕ ಸದಸ್ಯರುಗಳಿಂದಲೇ ನಾವು ಈ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಸೋಣ, ಹಿರಿಯರು ನಮ್ಮೊಟ್ಟಿಗೆ ಭಾಳ ಒಡನಾಡಿಗಳು ಅವರಿಂದ ಬಿಡುಗಡೆ ಮಾಡೋಣ ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇವತ್ತು ಸಂಕ್ರಮಣದಲ್ಲಿ ಮಕರ ಸಂಕ್ರಮಣ ಅಂದರೆ ಸೂರ್ಯ ರಜ ಏರಿ ಹೋಗ್ತಾ ಇರಬೇಕಂತ ಅಂದರೆ ಉತ್ತರಾಯಣದಲ್ಲಿ ಏನೇ ಮಾಡಿದ್ರು ಅದು ಒಳ್ಳೆಯದು ಅಂತ. ಸೊ ಉತ್ತರಾಯಣದ ಈ ಮೊದಲನೇ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಸ್ವಲ್ಪ ಅಲ್ಲಲ್ಲಿ ಏನೇನೋ ಕೇಳಿ ಬರ್ತವಲ್ಲ, ಸಾಧ್ಯ ಆದಷ್ಟು ನನ್ನ ಸಲಹೆ ನೀವು ಅದನ್ನು ಎಲ್ಲವನ್ನೂ ಹೊಂದಿಕೊಂಡು ಹೋಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಿ. ಅದು ಎಲ್ಲದಕ್ಕೂ ಒಗ್ಗಟ್ಟೇ ಬಲ. ಎಲ್ಲಿ ಭಿನ್ನ ಅಭಿಪ್ರಾಯ ಬರ್ತದೋ ಅಲ್ಲಿ ಸಂಘಟನೆಗೆ ಒಂದಿಷ್ಟು ಕುಂದಾಗ್ತದೆ. ಹಾಗಾಗೋದು ಬೇಡ. ಇರ್ತವೆ ಭಿನ್ನಾಭಿಪ್ರಾಯಗಳು ಸಹಜ. ಭಿನ್ನ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೆ ಅದು ಇನ್ನಷ್ಟು ಬಲವರ್ಧನೆ ಆಗ್ತದೆ. ಈ ಸಂಘ ಬಲವರ್ಧನೆ ಆಗಬೇಕಾದ್ರೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋಣ. ಕ್ಯಾಲೆಂಡರ್ ಅಂತಂದರೆ ನಾವು ನಮ್ಮ ಗೋಲ್ ಏನು, ನಮ್ಮ ಗುರಿ ಏನು, ಗುರಿಯಿಂದ ಯಾವ ರೀತಿ ನಾವು ಸಾಧಿಸಬೇಕು, ಆ ನಿಟ್ಟಿನಲ್ಲಿ ನಮ್ಮ ಚಿಂತೆ ಹೋಗಿ ಎಲ್ಲರನ್ನು ಹೊಂದಿಕೊಂಡು ಉಳ್ಳಂಥ ಒಂದು ಬಲಾಢ್ಯ ಶಕ್ತಿಯಾಗಿ ಗೀಳು. ಯಾಕಂದ್ರೆ ನಮಗೊಂದು ಸ್ವಲ್ಪ ಕನ್ಸರ್ನ್ ಇದೆ. ಏನಪ್ಪ ಅಂದರೆ ನಾವು ಕೆಲಸ ಮಾಡಿ ಹೋಗಿ ಯಾರು ಏನು ನಮ್ಗೆ ಏನು ಹೇಳಿದ್ರು ನಾನು ಈ ಸಂಘದ ಬಗ್ಗೆ ಮಾತ್ರ ನಾನು ಅಪಸ್ವರ ಯಾವತ್ತೂ ಆಗುತ್ತೆ. ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ನಮ್ಮ ರಾಯಚೂರು ರಿಪೋರ್ಟ್ಸ್ ಇದರಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ನಮ್ಮ ರಾಯಚೂರು ರಿಪೋರ್ಟ್ಸ್ ಇದರಿಂದ ಸ್ಥಾಪನೆಯಾಗಿ ಹಲವಾರು ವರ್ಷಗಳಲ್ಲಿ ಕಳೆದು ಕೂಡ ಇವತ್ತಿಗೂ ತನ್ನ ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಬಂದಿದೆ. ಇಂದಿನ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಆವಿಷ್ಕರಣೆ ಮಾಡ್ಕೊಳ್ತಾ ಹಲವು ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಮುಂದೆ ಸಾಗಿದೆ. ಜೊತೆಗೆ ನಮ್ಮ ಪತ್ರಕರ್ತರ ಯೋಗಕ್ಷೇಮತೆಗೆ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ. ಇದು ಬಹಳ ಸಂತೋಷವಾಗಿದೆ ಅಂತ ಹೇಳ್ತಾ ನಮ್ಮ ರಾಯಚೂರಿನ ಇತಿಹಾಸವನ್ನು ಸಾರುವಂಥ ಕೋಟೆ ಮತ್ತು ಕಲ್ಲಾನೆಗಳ ಚಿತ್ರ ಇದೆ. ಹಾಗೆ ಬಹು ಮುಖ್ಯವಾಗಿ ನಮ್ಮ ರಾಯಚೂರು ರಿಪೋರ್ಟ್ಸ್ ಪತ್ರಿಕೋದ್ಯಮ ಅಂತಂದರೆ ಪತ್ರಕರ್ತರ ತುರ್ತು ನಿಧಿಗಾಗಿ ನಾವು ಖಾತೆಯನ್ನು ತೆಗೆದಾಗಿದೆ. ಅವರ ಇದಕ್ಕಾಗಿ ಬಾರ್ಕೋಡ್ನ QR ಗೈಡ್ ಏನಂದ್ರೆ QR ಕೋಡ್ನ ಇದರಲ್ಲಿ ಮುದ್ರಣ ಮಾಡಲಾಗಿದೆ. ಆಸಕ್ತರು ಅದರ ಜೊತೆಗೆ ವೆಬ್ಸೈಟ್ ವಿಳಾಸ ಕೂಡ ಇದೆ. ರಾಯಚೂರು ರಿಪೋರ್ಟ್ಸ್ನ ವೆಬ್ಸೈಟ್ ಇದೆ. ಇತ್ತೀಚೆಗೆ ಬಿಡುಗಡೆಗಾಯಿತು. ಅದರ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಗಾಗಿ ಅದನ್ನು ಬಿಡುಗಡೆಗೊಳಿಸಲಾಯಿತು. ಆವತ್ತು ಏನಂತಂದರೆ ಆ ವೆಬ್ಸೈಟಲ್ಲಿ ಸಂಪೂರ್ಣ ನಮ್ಮ ಮಾಹಿತಿ, ಇತಿಹಾಸ ಹಾಗೂ ಎಲ್ಲ ಸದಸ್ಯರ ಪದಾಧಿಕಾರಿಗಳ ದೂರವಾಣಿ ಹಾಗೂ ಜಿಲ್ಲೆಯ ಪತ್ರಕರ್ತರ, ರಾಯಚೂರು ನಗರದ ಪತ್ರಕರ್ತರ ಫೋನ್ ನಂಬರ್, ಇಮೇಲ್, ಸುದ್ದಿಗಳನ್ನು ಕಳಿಸಿಗೆ ಇಡೀ ಪಟ್ಟಿಗೆ ಡಿಸ್ಟಿಕ್ದು ಇದೆ. ಅದರ ಜೊತೆಗೆ ನಮ್ಮ ಪದಾಧಿಕಾರಿಗಳ ಮತ್ತು ಸದಸ್ಯರ ಎಲ್ಲರ ಮಾಹಿತಿ ಕೂಡ ಇದು ಫೋಟೋ ಜೊತೆಗೆ ಅವರ ಕಿರು ಪರಿಚಯ ಕೂಡ ಅದರಲ್ಲಿ ವೆಬ್ಸೈಟಲ್ಲಿದೆ.